ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLA ಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ನಮ್ಮ ಭಾರತದ ಹೃದಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರಾಷ್ಟ್ರ ಧ್ವಜ ಇದೆ. ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ. ಇವತ್ತು 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಆ 100 ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗ್ಲೇಬೇಕು ಡಿಕೆ ಅಂತೇಳಿ ಅವರು ಕೂಡ ನಾನು ಕರೆದೆ. ಇವತ್ತು ಬರ್ತೀರಾ, ಇವತ್ತು ಇರ್ತೀರಾ ಅಂತ ಕೇಳಿದೆ. ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು. ಈಗ HK ಪಾಟೀಲ್ ಎಲ್ಲರೂ ಹೋಗಿದ್ದಾರೆ. HK ಪಾಟೀಲ್ರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು. ಅವ್ರ ಎದುರುಗಡೆನೆ ನಾನು ಯಾರಿಗೆ ಏನೇನು ಮಾತಾಡಿದೆ ಅಂತ ಗೊತ್ತು, ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಡೆದಂತ ಸನ್ನಿವೇಶಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತೇಳಿ ಆ 100 ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂತ ಐತಿಹಾಸಿಕವಾದ ಒಂದು ಸಮಾವೇಶ. ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟರಿ ಇದ್ದಾನೆ DCCಲಿ. ಅವನು ಯಾರೋ ಹುಡುಕಿ ಗಂಗಾಧರ್ ಅಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ, ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ, ಅವರ ಸ್ನೇಹಿತರು, ಅವರ ರಿಲೇಟಿವ್ಸ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ. ಯಾವ ರೀತಿ ಅವತ್ತಿನ 100 ವರ್ಷದ ಹಿಂದೆ ನಡೆದಂತ ACC ಸಮಾವೇಶ ನಡೀತು, ಏನೇನು ತಯಾರು ಮಾಡ್ಕೊಂಡಿದ್ರು, ಎಷ್ಟು ಖರ್ಚು ಮಾಡಿದ್ರು, ಏನು ಅಂತೇಳಿ ಅವ್ರ ಮನೆಯಲ್ಲಿ ಒಂದು ಡಾಕ್ಯುಮೆಂಟ್, ಒಂದು ಜೆರಾಕ್ಸ್ ಪ್ರಿಂಟ್ ನ ತಂದುಕೊಟ್ಟ. ಅದರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ DC ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬೆಳಗಾಂ ಸಂಬಂಧಪಟ್ಟಂತ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸ್ದೆ. ಅದಾದ ಮೇಲೆ ಈಗ ನೆಕ್ಸ್ಟ್ ನಾವು ಏನು ಮಾಡ್ದೋ, ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರಿಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಸಿ ಬರ್ಸಿದ್ದೇನೆ. ಅದನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ, ಪಕ್ಷದಲ್ಲಿ ಏನು ಬದಲಾವಣೆ ಏನು ತರಬೇಕು ಅಂತೇಳಿ ಆ 100ನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು, ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ, ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ. ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ, ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದೋ ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ. ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆಯವರು ಅದನ್ನ ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ. ಬಹುಶಃ ಈ 2025 ಒಳಗಡೆನೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆಗಲೇ ಹೆಚ್ಚು ಕಮ್ಮಿ 90% ತಯಾರಾಗೋಗಿದೆ ಬುಕ್ಕು. ಇನ್ನೊಂದು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ. ಸೊ ಸದ್ಯದಲ್ಲೇ ಈ ಸಂದೇಶವನ್ನು ತಮಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 2 ತಿಂಗಳಿಂದ ನಮ್ಮ ಐ ಥಿಂಕ್ ಪೂರ್ಣ ಧನಂಜಯ ಎಲ್ಲ ಡೆಲ್ಲಿಲಿ ಇದ್ರು ಅಂತ ಕಾಣ್ತದೆ ಅವತ್ತು.